ಕೋಟೆ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಕೈಗಾರಿಕಾ ವಸ್ತು ಪ್ರದರ್ಶನವು ವಿಜಯೋತ್ಸವಕ್ಕೆ ತನ್ನದೇ ಆದ ವಿಶೇಷ ಮೆರುಗನ್ನು ತಂದುಕೊಟ್ಟಿತು. ಒಟ್ಟು ಒಂದು ಕುಟುಂಬಕ್ಕೆ ಜೀವಿತಾವಧಿಯಲ್ಲಿ ಹಾಂ ಸರ್ 5 ಲಕ್ಷದವರೆಗೆ ಬೇಕಾದ ಕಾಮಗಾರಿಗಳನ್ನು ಮಾಡ್ಬೋದು ಸರ್. ಮೊದಲು ಅವ್ರು ಅರ್ಜಿ ಕೊಡ್ಬೇಕು ಸರ್. ಅರ್ಜಿ ಕೊಟ್ಟ ಮೇಲೆ ನಾವೆಲ್ಲ ಅವ್ರದ್ದು ಅದೇ ಗಣೇಶ ಮಾಡಲಿಕ್ಕೆ ಜಾಗ ಇದ್ದಿಲ್ಲ ಅಂತ ಹೋಗಿ ನಾವು ಭೇಟಿ ಮಾಡಿ ಪರೀಕ್ಷೆ ಮಾಡಿ ಆಮೇಲೆ ಅರ್ಜಿ ಸ್ವೀಕಾರ ಮಾಡಿ ಸರ್. ಅವ್ರಿಗೆ ಕಟ್ಕೊಳ್ಳೋಕೆ ಆರ್ಡರ್ ಕೊಡ್ತೀವಿ ಸರ್. ಕಟ್ಕೊಂಡ್ಮೇಲೆ NMR ಹಾಕೊಡ್ತೀವಿ ಸರ್. ಆಮೇಲೆ ಸಪ್ಲೈ ಹಾಂ ಸರ್. ಚೆನ್ನಮ್ಮ ವೃತ್ತದಲ್ಲಿ ವಿಜಯ ಜ್ಯೋತಿಯನ್ನು ಬರಮಾಡಿಕೊಂಡು ಜಾನಪದ ಕಲಾವಾಹಿನಿ ಮೆರವಣಿಗೆಗೆ ಚಾಲನೆ ನೀಡಿದ ಬಳಿಕ ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಬೆಳಗಾವಿ ಜಿಲ್ಲಾಧಿಕಾರಿ ಶ್ರೀ ಮೊಹಮ್ಮದ್ ರೋಷನ್, ಚನ್ನರಾಜ ಹಟ್ಟಿಹೊಳಿ ಹಾಗೂ ಆಶಿಫ್ ಸೇಠ್ ಇವರಿಂದ ಕೈಗಾರಿಕಾ ವಸ್ತು ಪ್ರದರ್ಶನವು ಉದ್ಘಾಟನೆಗೊಂಡಿತು. ಇಲ್ಲ ತಳಗೆ ಬಿಡ್ದಾಗ ಇದು ಇನ್ಲೈಟ್, ಇದು ಔಟ್ಲೈಟ್. ಟ್ಯಾಬಿಗೆ ಹಾಕಬೇಕು ಸರ್. ಟ್ಯಾಬಿಗೆ ಹಾಕಿ ನೀರು ಬಿಡಿ. ಫಸ್ಟ್ ನೀರು ಆಚೆ ಬರುತ್ತಲ್ಲ ಅವು ಸ್ವಿಚ್ ಆನ್ ಮಾಡಬೇಕು. ಎಂಟಿ ಆನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಾಯಿಲ್ ಬರುತ್ತೆ. ವಾರಂಟಿ ಗ್ಯಾರಂಟಿ ಕ್ಲೈಮ್ ಆಗುತ್ತೆ. 2 ಇಯರ್ಸ್ ಗ್ಯಾರಂಟಿ ಬರುತ್ತೆ. 2 ಇಯರ್ಸ್ದಾಗ ಏನಾದರೂ ಇದ್ರಾಗ ಕಾಯಿಲ್ ಹೋಗಲಿ ಫಿಕ್ಸ್ ಚೇಂಜ್ ಇರುತ್ತೆ. 2 ವರ್ಷ ನಂತರ 5 ವರ್ಷ ನಿಮ್ಗೆ ಫ್ರೀ ಸರ್ವಿಸ್ ಇರುತ್ತೆ. ಏನೇ ಗೊತ್ತಾಗಲಿಲ್ಲ ಕಾಲ್ ಮಾಡಿ. ಹಾಂ ನಾವು ಹೇಳ್ತೀವಿ ಎಲ್ಲಿ ಸರ್ವಿಸ್ ಇರುತ್ತೆ, ಎಲ್ಲಿ ಕಳಿಸ್ಬೇಕು ಅಂತ ಹೇಳ್ತೀವಿ.